ಕಟ್ಟಿನ ಸಾರು ಹಿಂಗ್ ಪ್ರಿಪೇರ್ ಮಾಡಾಕ್ತಿವಿ. ಇವಾಗ ಇದನ್ನೇನ ಹೂರ್ಣ ಮಾಡಕ್ ಬೆಲ್ಲ ಹೊಡ್ಯಾತಾನು. ಈಕೆ ಅವನಿಗೆ ಬೆಲ್ಲ ಹೆಂಗ್ ಹೊಡಿದ್ ಅಂತ ಹೇಳ್ಕೊಡತ್ತಾಳು. ಆಮೇಲೆ ಇವಾಗ ಕುಂತಾನ ಹುಲಿ. ದಿನ ಆಫೀಸ್ ಕೆಲಸ ಮುಗಿದಿಲ್ಲ, ಮಾಡ್ಕೊ ಕೂತಾನ. ಹೂರ್ಣ ಹಿಂಗಾಗಿದೆ, ತಯಾರು ಮಾಡ್ಕೊಂಡಿದ್ವಿ. ಇದನ್ನ ಬ್ಯಾಳಿ ಕೊಚ್ಚಿವಿ. ಇಲ್ಲಿ ನೋಡಿದ್ರೆ ಅನ್ನ ಹಿಂಗ್ ಮಾಡ್ಬಿಟ್ಟ. ಇವಾಗ ಹಿಂಗ್ ಮಾಡಕ್ ಕಾರಣ ಈಗಿನ ಅರ್ಧ ಕೆಜಿ ಬೆಲ್ಲ ಹಾಕಿ ಹಿಂಗ್ ಮಾಡ್ಬಿಟ್ಟ. ಇವಾಗ ಒಂದ್ ವೆಜಿಟೇಬಲ್ ನ ಕ್ಯಾಲಿಫೋರ್ನಿಯಾ ಸ್ಯಾಲೆಡ್ ಸೊಪ್ಪು ಸದೆ ತಂದರೆ ಗೊತ್ತಿಲ್ಲ. ಇವಾಗ ನೋಡಿದ್ರೆ ಬರೀ ಸೊಪ್ಪು ಕಾಣತ್ತವು. ಒಂದೆರಡು ಯಾವ್ದು ರಾಜ್ಮಾ ಬೀಜ ಆಗೈತೆ, ಒಂದು ಮಶ್ರೂಮ್ ಕಾಂತ ತಿಂದ್ವಿ. ಈಗ ಸಂಪು ಬಂದಾಳ, ಈಗ ಬಜ್ಜಿ ಮಾಡ್ತಾಳ. ಈಗ ಅಲ್ಲಿ ಕುಂತ ನೋಡ ಅಬ್ಜಿತ್ತ. ಇವಾಗ ಇನ್ನ ಇವನ್ ಕೆಲ್ಸ ಅವನಂಗ ಇವ್ರ ಹೆಸರು ಬಂದ್ಬಿಟ್ಟು ಸುಹಾಸ್ ಮಜ್ಜಿಗೆ. ಅವ್ರು ಆಲ್ರೆಡಿ 1 ಟ್ರಿಪ್ ಬಜ್ಜಿ ಆಗ್ಯಾವ್ರಿ. ಸೆಕೆಂಡ್ ಟ್ರಿಪ್ ಹೊಂಟಿದೆ. 3ನೇ ಟ್ರಿಪ್ ಆತಿದೆ. 3ನೇ ಟ್ರಿಪ್ ಅಂದ್ರೂ ಇಲ್ಲಿ 1ನೇ ಟ್ರಿಪ್ ಅಷ್ಟು ಬಜ್ಜಿ ಉಳಿದಿದೆ. ಎಂತ ಕ್ಷಮೆ ಇರಲಿ. ಇಲ್ಲಿ ಜಫೀನ್ ಅವರು ಬಟ್ಲ ಕೊಡ್ಬೇ ಹುಂಚೆಣ್ಣ ಬಜ್ಜಿಯನ್ನ ಎಣ್ಣೆ ಪಾತ್ರೆಯಲ್ಲಿ ಬಿಡುತ್ತಿದ್ದೇವೆ. ಹುಷಾರಾಗಿ ಬಿಡ್ರಿ, ಕೊಡ್ತೀರಿ. ಪ್ಲೀಸ್ ಹೋಲ್ಡ್ ಅಂಡ್ ರೆಕಾರ್ಡ್. ಇವರು ಬೇಳೆಗೆ ಅಲ್ಲ ಸಾರಿ ನಾಟು ಬೇಳೆಗೆ ಬೇಳೆ ಹೋಳಿಗೆಗೆ ಉಂಡಿ ಮಾಡ್ತಿದ್ದಾರೆ. ಇವರು ಇಟ್ಟು ಕಳಿಸ್ತಿದ್ದಾರೆ. ಇವ್ರ ಹೆಸರು ಬಂದ್ಬಿಟ್ರು ಸಂಪ್ರತಿ. ಹಾಯ್. ಇವ್ರ ಹೆಸರು ಬಂದ್ಬಿಟ್ಟು ಛೀ ಮೈ. ಇವ್ರ ಹೆಸರು ಬಂದ್ಬಿಟ್ಟು ಜಫೀನ್. ಇವ್ರು ತಿನ್ನೋದ್ರಲ್ಲಿ ಶ್ರೇಷ್ಠ. ತಗೋರಿ ವಿಡಿಯೋ. ಇದೆ ಅಭಿಜಿತ್. ಹೋಳಿಗೆ ಮಾಡೋ ಮುಂದ ಫಸ್ಟ್ ಅವ್ರ ಉಂಡಿ ಮಾಡ್ಕೊಂಡೆ, ಆಮೇಲೆ ಹಿಂಗ್ ಬಾಸ್ ಮಾಡ್ಕೋಬೇಕ. ಅಂದ್ರೆ ಈಸಿ ಆಗತ್ತ. ಈಸಿ ಆಗಿಂದ ಇವ್ರು ನನಗ್ ಒಟ್ಟು ಮಾತಾಡ್ ಬಿಡುವಲ್ರಿ. ಈಗ ಸಂಪ್ರತಿ ಅಂತ ತಗೋತಾಳ ಒಂದ್ ಬಾಲ್. ಆ ಬಾಲ್ ತಗೊಂಡೆ ಹಿಂಗ ಎಲ್ಲಿ ಹಾಕಂಗಿಲ್ಲ. ಬಾಲ್ ತಗೊಂಡ ತಟ್ತಾಳ ಹಿಂಗ ಹೋಳಿಗೆ ಮಾಡತ್ತಾಳ. ಅವ್ ನೋಡ್ರಿ ಹೋಳಿಗೆ ಇದನ್ನ ಅವ್ ನೋಡ್ರಿ ಅವನ ಅಬ್ಜಿತ್ ನೋಡ್ರಿ. ಅಬ್ಜಿತ್ ಹೊಚ್ಚಾಕೋಬೇಡ ಹೋಳಿಗೆ ಈಗ ಹೇಳತ್ತೀನ. ಇವಾಗ ಸ್ವಲ್ಪ ಹೊತ್ತಿಸ್ತಾನ್ರಿ, ಏನ್ ಮಾಡಕ್ ಬರಂಗಿಲ್ಲ. ಈಕಿ ಮಾತ್ರ ಮಸ್ತ್ ಪ್ಲೇಟಿಗೆ. ಈಕಿ ನೋಡ್ರಿ, ಈಕಿ ಅವಾಗಿಂದ ಬರೀ ಅಡ್ಡಾಡ ಒಂದ್ ಬರೀ